ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಒಟ್ಟಿನಲ್ಲಿ ಈ ಪಿ ಯು ಬೋರ್ಡ್ ಮತ್ತು ಕೆ ಇ ಅವರ ಮಧ್ಯೆ ನಮ್ಮ ಪ್ರೀತಿಯ KCET ವಿದ್ಯಾರ್ಥಿಗಳು ಸಿಕ್ಕಿಕೊಂಡಂಗಾಗಿದೆ. ಸೊ ಜಸ್ಟಿಸ್ ಫಾರ್ KCET ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ನಮಗೆ ಜಸ್ಟಿಸ್ ಬೇಕೇ ಬೇಕು. ಸೊ ಯಾವ ಸಿಲೆಬಸ್ ರೆಡ್ಯೂಸ್ ಆಗಿತ್ತು, ಡಿಲೀಟ್ ಆಗಿತ್ತು, ಅಂತಹ ಸಿಲೆಬಸ್ಸಿಂದ ಕ್ವಶನ್ನನ್ನು ಕೊಟ್ಬಿಟ್ಟು CETಯನ್ನು ಕಂಪ್ಲೀಟಾಗಿ ರಿವ್ಯೂ ಮಾಡಿರುವಂಥವರು ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಸೊ ನೋಡಿ, ಇಲ್ಲಿ ಅಪ್ರಸ್ತುತ 45 ಕ್ವಶನ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ 45 ಅಲ್ಲ, ಅದಕ್ಕಿಂತ ಜಾಸ್ತಿ ಆಗ್ತದೆ ಇದು. ಸೊ ರಸಾಯನಶಾಸ್ತ್ರದಲ್ಲಿ 15 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು 15 ಅಲ್ಲ, 20 ಆಗ್ತದೆ. ಸೊ ಇಲ್ಲಿ ನೋಡಿ, ನಿನ್ನೆ ಈ ರೀತಿ ಎಲ್ಲ ಕಡೆಯಿಂದ ವಿರೋಧಗಳು ವ್ಯಕ್ತವಾದಾಗ KEA ಅವರು PUC ಅವರಿಗೆ, ಅಂದರೆ PU ನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದುಬಿಟ್ಟು ಈ ಒಂದು ಸಿಲೆಬಸ್ ಬಗ್ಗೆ ಸ್ಪಷ್ಟನೆಯನ್ನು ಕೇಳ್ತಾರೆ. ಇದೇ ಕೆಲಸವನ್ನು 3 ತಿಂಗಳ ಹಿಂದೆ ಮಾಡೋದಕ್ಕೆ ನಿಮಗೇನಾಗಿತ್ತು? ಸೊ ಆವಾಗ ನೀವು ಕೇಳ್ಬೋದಿತ್ತಲ್ಲ, ಬಿಫೋರ್ ಗೋಯಿಂಗ್ ಟು ಸೆಟ್ ದ ಕ್ವಶನ್ ಪೇಪರ್ ಫಾರ್ ದ KCET ಎಕ್ಸಾಮ್, ಯು ಕುಡ್ ಹ್ಯಾವ್ ಆಸ್ಕ್ಡ್ ದ PU ಬೋರ್ಡ್ ವಾಟ್ ಈಸ್ ದ ಪ್ರೆಸೆಂಟ್ ಸಿಲೆಬಸ್ ಫಾರ್ ದ PU ಬೋರ್ಡ್ ಸ್ಟೂಡೆಂಟ್ಸ್. ಸೊ PU ಬೋರ್ಡ್ ಸಿಲೆಬಸ್ ಚೇಂಜ್ ಆಗ್ತಾ ಇದೆ, ರ್ಯಾಷನಲೈಸ್ ಆಗಿದೆ ಅಂತಂದು ಅನ್ನೋದು ವರ್ಲ್ಡ್ ವೈಡ್ ನ್ಯೂಸ್ ಆಗಿತ್ತು. ಅಂಥದ್ರಲ್ಲಿ KEA ಅವರ ಅಧಿಕಾರಿಗಳ ಒಬ್ಬರ ಕಿವಿಗೂ ಇದು ಬಿದ್ದಿಲ್ವಾ? ಅಟ್ಲೀಸ್ಟ್ ಹೋಗಲಿ, KCETಯ ಕ್ವಶನ್ ಪೇಪರ್ನ ಹಾಗಾದ್ರೆ ನಮ್ಮ ರಾಜ್ಯದ ಲೆಕ್ಚರರ್ಸ್ಗಳು ಯಾರೂ ಪ್ರಿಪೇರ್ ಮಾಡಿಲ್ವಾ? ಹೊರ ರಾಜ್ಯದಿಂದ ಕರ್ಸಿ ಏನಾದರೂ ಪ್ರಿಪೇರ್ ಮಾಡಿಸಿದ್ದಾರೆ ಇವರು? ಈ ಡೌಟ್ ಬರೋದಕ್ಕೆ ಕಾರಣ ಏನಂದರೆ, ಯಾರೇ ಒಬ್ಬ ಟೀಚರ್, ಲೆಕ್ಚರರ್ ಅಥವಾ ಪ್ರೊಫೆಸರ್ KCET ಎಕ್ಸಾಮ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಕ್ಕೆ ಹೋದಾಗ ಆ ಒಬ್ಬ ಲೆಕ್ಚರರ್ ಅವನಿಗೆ ಗೊತ್ತಿರಲಿಲ್ವ ಹಾಗಾದರೆ PUC ಬೋರ್ಡ್ ಸಿಲೆಬಸ್ ಚೇಂಜ್ ಆಗಿತ್ತು, ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಚೇಂಜ್ ಆಗಿದೆ ಅಂಥೇಳಿ, ಡಿಲೀಟ್ ಆಗಿದೆ ಅಂಥೇಳಿ? ಅಂದರೆ ಇವರು ಬೇರೆ ರಾಜ್ಯದ ಕ್ವಶನ್ ಪೇಪರ್ನ ತರಿಸಿಕೊಟ್ಟಿದ್ದಾರಾ, ಅಥವಾ ಹಿಂದಿನ ವರ್ಷ ಯಾವುದಾದ್ರೂ ಕ್ವಶನ್ ಪೇಪರ್ನ ಪ್ರಿಂಟ್ ಆಗಿರೋದನ್ನು ಈ ವರ್ಷ ಹಾಗೆ ಕೊಟ್ಟಿದ್ದಾರಾ? ಇವೆಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳು ಬರಲೇಬೇಕು. ನಾವೇನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ, ನಮಗೆ ಬರಬೇಕಾದಂತಹ ಜಸ್ಟಿಸ್, ನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ನೋಡಿ, ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂಥೇಳಿ, ಕೈಬಿಟ್ಟ ಪಠ್ಯ ಪುಸ್ತಕದಿಂದ CETಯಲ್ಲಿ ಪ್ರಶ್ನೆಗಳನ್ನು ಕೇಳಿರೋ ಬಗ್ಗೆ KEA PU ನಿರ್ದೇಶಕರಿಗೆ ಶುಕ್ರವಾರ ಪತ್ರ ಬರೆದು ಪಠ್ಯಕ್ರಮದ ಸ್ಪಷ್ಟನೆ ಕೇಳಿದೆ. ಆವಾಗ ತಕ್ಷಣ ಪ್ರತ್ಯುತ್ತರ ನೀಡಿದಂತಹ PU ಇಲಾಖೆ, ನಾವು NCERT ಕಾಲಕಾಲಕ್ಕೆ ಪರಿಷ್ಕರಿಸುವ ಪಠ್ಯಪುಸ್ತಕಗಳನ್ನೇ ಅಳವಡಿಸಿಕೊಂಡಿದ್ದೇವೆ. ಈ ಹಿಂದೆ PU ಇಲಾಖೆ ಸಹ ಯಾವ ಪಠ್ಯಕ್ರಮ ಆಧರಿಸಿ CET ಪ್ರಶ್ನೆ ಪತ್ರಿಕೆ ರೂಪಿಸುತ್ತದೆ ಎಂಬ ಬಗ್ಗೆ KEA ಬಳಿ ಸ್ಪಷ್ಟನೆ ಕೇಳಿ ಪಡೆದಿದ್ದ ಉತ್ತರವನ್ನು ಉಲ್ಲೇಖಿಸಿ ಮಾಹಿತಿ ನೀಡುವ ಮೂಲಕ ಇದರಲ್ಲಿ ನಮ್ಮ ಪಾತ್ರವೇನಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ. ಅಂದರೆ KEA ಅವರು ನಿನ್ನೆ ಶುಕ್ರವಾರ PU ಇಲಾಖೆ ಕೇಳಿದ್ದಾರೆ, ಸಿಲೆಬಸ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತೇಳಿ. ಸಿಲೆಬಸ್ ಬಗ್ಗೆ ಕ್ಲಾರಿಟಿಯನ್ನು PU ಬೋರ್ಡ್ದವರು ಕ್ಲಿಯರ್ ಕಟ್ ಆಗಿ ಕೊಟ್ಟಿರುವಂಥದ್ದು. ನಾವು NCERTಯಲ್ಲಿ ಏನು ಚೇಂಜಸ್ಗಳನ್ನು ಮಾಡಿದ್ದಾರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಆ ಬಗ್ಗೆನೇ ಕ್ವಶನ್ ಪೇಪರ್ನ ತೆಗಿಬೇಕು ಅಂತೇನು ಕೂಡ ನಾವು KEA ಅವರಿಗೆ ಮಾಹಿತಿಯನ್ನು ನೀಡಿದ್ವಿ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿಬಿಟ್ಟಿದ್ದಾರೆ. ಈ ಹಿಂದೆ ಏನಾಗ್ತಿತ್ತು ಅಂದರೆ, CET ಪ್ರಶ್ನೆ ಪತ್ರಿಕೆ ರೂಪಿಸಲು ಅನುಕರಿಸುವ ಪಠ್ಯಕ್ರಮದ ಬಗ್ಗೆ PU ಇಲಾಖೆ KEA ಸ್ಪಷ್ಟನೆ ಕೇಳಿದ್ದು, ಈ ವೇಳೆ ಸಿಲೆಬಸ್ನಲ್ಲಿರುವ ವಿಷಯದ ಮೇಲೆ ರೂಪಿಸಲಾಗುತ್ತದೆ ಎಂದು KEA ಸ್ಪಷ್ಟನೆ ನೀಡಿದೆ. ಅಂದರೆ ನೋಡಿ, ಇದಕ್ಕಿಂತ ಹಿಂದೆನೇ ಯಾವಾಗ PU ಬೋರ್ಡು KEA ಅವರಿಗೆ ಯಾವ ಒಂದು ಪಠ್ಯಕ್ರಮದ ಮೇಲೆ ನೀವು ಕ್ವಶನನ್ನು ಕೇಳ್ತೀರಿ ಅಂಥೇಳಿ ಸ್ಪಷ್ಟನೆಯನ್ನು ಕೇಳಿದಾಗ KEA ಅವರು ಸ್ಪಷ್ಟನೆಯನ್ನು ನೀಡಿರೋದೇನಂತಂದರೆ, ಸಿಲೆಬಸ್ದಲ್ಲಿ ಯಾವ್ಯಾವ ಕ್ವಶನ್ಗಳು, ಅಂದರೆ ಸಿಲೆಬಸ್ಗಳು ಇವೆ, ಸಿಲೆಬಸ್ದಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳು ಇವೆ, ಅದ್ರ ಮೇಲೆ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದು. 2023 ಜೂನ್ನಲ್ಲೇ ಈ ಒಂದು ಪತ್ರ ವ್ಯವಹಾರ ನಡೆದಿದೆ ಅನ್ನೋದನ್ನು ಕೂಡ ಅವರು ಹೇಳಿರುವಂಥದ್ದು. ಅಂದರೆ 2023 ಜೂನ್ನಲ್ಲೇ ಈ ಬಗ್ಗೆ ಹೇಳಿದಾಗ KEA ಅವರು ಎಚ್ಚೆತ್ಕೊಳ್ಬೇಕಾಗಿತ್ತಾ? ಹೋಗಲಿ, KEA ಅವರಿಗೆ ಸಾವಿರಾರು ಎಕ್ಸಾಮ್ಗಳಿರ್ತದೆ. ನನ್ನ ಕ್ವಶನ್ ಇಷ್ಟೇ, ಯಾರು ಪ್ರೊಫೆಸರ್, ಲೆಕ್ಚರರ್, ಯಾವ ದೊಡ್ಡ ಮನುಷ್ಯ ಆ ಒಂದು ಕ್ವಶನ್ ಪೇಪರ್ನ ತೆಗಿಲಿಕ್ಕೆ ಹೋಗಿದ್ದಾರೆ, ಅವರಿಗಾದರೂ ಗೊತ್ತಾಗಬೇಕಲ್ವ ಕ್ವಶನ್ ಪೇಪರ್ ಈ ವರ್ಷ ಹಿಂಗೆ ಯಾಕೆ ತೆಗಿಬೇಕು ನಾವು ಅಂತೇಳಿ. ಸೊ ರಮ್ಯಾ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸೊ ಅಂದಾಜು 45 ಕ್ವಶನ್ಗಳನ್ನು ಔಟ್ ಆಫ್ ಸಿಲೆಬಸ್ ಕೇಳಿರೋದಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರುವಂಥ ರಮ್ಯಾ ಮೇಡಮನ್ನು ಮೇಡಮ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಕಾಲೇಜು ಪೋಷಕ ಸಂಘಟನೆಗಳು ಒತ್ತಾಯ ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯು ಕೂಡ ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಡೌಟ್ ಏನು ಬಂದಿದೆ ಅಂದರೆ, ಟ್ಯೂಷನ್ ಮಾಫಿಯಾದೇನಾದರೂ ಕೈವಾಡ ಇರಬಹುದಾ ಅಂಥೇಳಿ. ಯಾಕಂತಂದರೆ ಪ್ರತಿಷ್ಠಿತ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಯಾರ್ಯಾರು ಟ್ಯೂಷನನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಎಲ್ಲ ಸಿಲೆಬಸ್ಸನ್ನು ಕಲಿಸಿದ್ದಾರೆ ಅಂತ ಇವರು ಹೇಳ್ತಾ ಇರೋದು. ಬಟ್ ನಾನು ಇದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. 99% of the tuition institutions also, remember, they have not
ಟಾಟ್ ದ ಕಂಪ್ಲೀಟ್ ಸಿಲೆಬಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀಟ್ ಮತ್ತು JEE ಈ ಒಂದು ಸಿಲೆಬಸ್ಸನ್ನು ಡಿಲೀಟ್ ಮಾಡಿರುವಾಗ ಮ್ಯಾಕ್ಸಿಮಮ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ನೀಟ್ ಮತ್ತು JEE ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಾಗ ಅಂತಹ ಸಂದರ್ಭದಲ್ಲಿ ಪ್ರತಿ ಹೋಲ್ ಸಿಲೆಬಸ್ಸನ್ನು ಕಲಿಸುವಂತಹ ಒಂದು ಪರಿಸ್ಥಿತಿ ಅವರಿಗೆ ಬಂದಿರೋದಿಲ್ಲ. ಸೊ ಇದು ಒಂದು ಪೇಪರ್ನಲ್ಲಿ ಬಂದಿರುವಂಥದ್ದು. ಇನ್ನೊಂದು ಪೇಪರ್ನಲ್ಲಿ ಬಂದಿರುವಂಥದ್ದು ನೋಡಿ, ಮತ್ತೆ ಔಟ್ ಆಫ್ ಸಿಲೆಬಸ್ ಸಮಸ್ಯೆ ಅಂತ ಹೇಳಿ ಸಮನ್ವಯ ಕೊರತೆ. CETಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಳವಡಿಸಿಕೊಂಡಿರುವ ಪಠ್ಯಕ್ರಮದ ಆಧಾರದಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ KEA ಮತ್ತು PU ಇಲಾಖೆಯ ಪರೀಕ್ಷೆಗೆ ಮೊದಲೇ ಸಮಗ್ರವಾಗಿ ಚರ್ಚಿಸಬೇಕಿತ್ತು. KEA ಮತ್ತು PU ಬೋರ್ಡ್ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಿತ್ತು, ಯಾವ ಸಿಲೆಬಸ್ಸನ್ನು ಕೊಡ್ತೀವಿ. ಇನ್ಮೇಲೆ ಆದರೂ ಮುಂದಿನ ವರ್ಷದಿಂದ KEA ಅವರು ಡೀಟೇಲ್ ಆಗಿ ಸಿಲೆಬಸ್ಸನ್ನು ಹೇಗೆ NTA ಮತ್ತು JEE ಮೇನ್ ಮತ್ತು ನೀಟಲ್ಲಿ ಕೊಡ್ತಾರೆ ಬ್ರೋಷರಲ್ಲಿ, ಆ ರೀತಿ ಕೊಡುವಂತಹ ಕೆಲಸ KEA ಅವರ ಕಡೆಯಿಂದ ಆಗಲಿ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಸಭೆ ನಡೆದೇ ಇಲ್ಲ. ಓನ್ಲಿ ಪತ್ರ ವ್ಯವಹಾರ ಮಾತ್ರ ನಡೆದಿದೆ. ಪತ್ರ ವ್ಯವಹಾರದಲ್ಲಿ ಅವರವರು ಹೇಳ್ಕೊಂಡಿದ್ದಾರೆ, ನಾವು ಈ ಸಿಲೆಬಸ್ ಇದೆ, ಆ ಸಿಲೆಬಸ್ ಇದೆ ಅಂಥೇಳಿ. ಹೌದಾ? ಇಲ್ಲೂ ಕೂಡ ನೋಡಿ, KEAಗೆ ಪಠ್ಯ ಮಾಹಿತಿ ಸಲ್ಲಿಸಿದ PU ಇಲಾಖೆ. PU ಇಲಾಖೆಯವರು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ. PU ಇಲಾಖೆ ನಿರ್ದೇಶಕಿ ಆಗಿರುವಂಥ ಸಿಂಧು B ರೂಪೇಶ್ ಮೇಡಮ್ ಅವರು ಹೇಳಿಬಿಟ್ಟಿದ್ದಾರೆ, ರಾಜ್ಯದಲ್ಲಿ ಪ್ರಥಮ ಹಾಗೂ ದ್ವಿತೀಯ PUCಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ ವಿಷಯಗಳಲ್ಲಿ NCERT ಪಠ್ಯಪುಸ್ತಕವನ್ನು ಅಳವಡಿಸಿಕೊಳ್ಳಲಾಗುತ್ತದೆ. 2023-24 ಇದು ಪರಿಷ್ಕೃತಗೊಂಡಿದೆ, ರ್ಯಾಷನಲೈಸ್ ಆಗಿದೆ. ಸೊ ಈ ಒಂದು ಪಠ್ಯಕ್ರಮದ ಆಧಾರದ ಮೇಲೆಯೇ KEA ಅವರು ಕ್ವಶನ್ ಪೇಪರ್ನ ತೆಗಿಬೇಕು. ನೋಡಿ, ಪ್ರಸಕ್ತ CET ಆಗಿ KEAಗೆ 2023 ಮತ್ತು 24ನೇ ಸಾಲಿನ ಪಠ್ಯಕ್ರಮ ಒದಗಿಸಲಾಗಿತ್ತು ಎಂದು PU ಇಲಾಖೆ ನಿರ್ದೇಶಕಿ ಹೇಳಿದ್ದಾರೆ. ಹಾಗಾದರೆ ಇದು ಕಂಪ್ಲೀಟ್ ಆಗಿ KEA ಅವರ ಜವಾಬ್ದಾರಿ. PU ಇಲಾಖೆಯವರು ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು, ನಾವಂತೂ ಸಿಲೆಬಸ್ಸನ್ನು ಕೊಟ್ಟುಬಿಟ್ಟಿದ್ದೀವಿ KEAಗೆ 2023-24ಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಮೀರಿನೂ ಕೂಡ ಅದರ ಮೇಲೆ ಕ್ವಶನ್ ಕೇಳಿಲ್ಲ KEA ಅವರು ಅಂತ ಅಂದರೆ, ಇದು ಒಂದು ಪೇಪರ್ನಲ್ಲಿ ಬಂದಿರುವಂಥದ್ದು. ಇನ್ನೊಂದು ಪೇಪರ್ನಲ್ಲಿ ಬಂದಿರುವಂಥದ್ದು ನೋಡಿ, ಸೊ CET 2ನೇ ದಿನ ವಿದ್ಯಾರ್ಥಿಗಳು ಕಂಗಾಲು, ABVP ಹೋರಾಟ ಎಚ್ಚರಿಕೆ. ನಾಟ್ ಓನ್ಲಿ ABVP, ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತೀವಿ. ಸೊ ಜಸ್ಟಿಸ್ ಫಾರ್ KCET ಸ್ಟೂಡೆಂಟ್, ಜಸ್ಟಿಸ್ ಸಿಗೋ ತನಕ ಬಿಡೋದಿಲ್ಲ. ಸೊ 27ರ ತನಕ ಆಕ್ಷೇಪಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 27ರ ತನಕ ವೇಟ್ ಮಾಡೋಣಂತೆ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಪ್ರತಿಯೊಬ್ಬರಿಗೂ ಅದನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನೀವು ನಿಮ್ಮ ಯುನಿಟಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಗ್ರೂಪಿಗೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಸೊ ಅಂದರೆ ಅವ್ರಿಗೂ ಕೂಡ ಗೊತ್ತಾಗಲಿ KEA ಅವರು ಏನು ಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ. ಸೊ ಆ ಮೇಲ್ ಐಡಿಗೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಲಕ್ಷಗಟ್ಟಲೆ ಮೇಲ್ಗಳನ್ನು ಮಾಡಿ. ಸೊ ಕ್ವಶನ್ ಪ್ರಾಬ್ಲಮ್ ಅಲ್ಲ, ಇಡೀ ಸಿಲೆಬಸ್ಸೇ ಇಲ್ಲ, ಪ್ರತಿಯೊಂದು ಕ್ವಶನ್ ನಂಬರ್ ಹಾಕಿ, ಈ ಸಿಲೆಬಸ್ ಇಲ್ಲ ಅಂತ ಹಾಕಿ ಮೇಲ್ ಮಾಡಿ. ಇನ್ನೊಂದು ಪೇಪರಲ್ಲಿ ಬಂದಿರುವಂಥದ್ದು, ಪಠ್ಯಕ್ರಮಕ್ಕೆ ಹೊರತಾದ ಪ್ರಶ್ನೆಗಳು 59 ನೋಡಿ. ಪ್ರಶ್ನೆಗಳ ಗೊಂದಲ ಕುರಿತು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 20ರಿಂದ 27 ಸಂಜೆ 5:30 ಆಕ್ಷೇಪಣೆ ಸಲ್ಲಿಸಬಹುದು. ಕ್ವಶನ್ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಲ್ಲ, ಇಡೀ ಸಿಲೆಬಸ್ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಿಲ್ಲಿ. ನೋಡಿ, ಜೀವ ವಿಜ್ಞಾನ ಬಯಾಲಜಿಯಲ್ಲಿ 13, ಗಣಿತದಲ್ಲಿ 16, 19, ಇದು ಫಿಸಿಕ್ಸಲ್ಲಿ 9, ರಸಾಯನಶಾಸ್ತ್ರದಲ್ಲಿ 21. ಇವರು ಎರಡೆರಡು ಜಾಸ್ತಿನೇ ಹೇಳಿದ್ದಾರೆ ಈ ಪೇಪರ್ದವರು. ಇರಲಿ. ಸೊ ಈ ರೀತಿಯಾಗಿ ಯಾವಾಗ ತಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ KEA ಅವರಿಗೆ ಗೊತ್ತಾಗಿದೆ, ಇಮ್ಮಿಡಿಯೇಟ್ ಆಗಿ PU ಬೋರ್ಡಿಗೆ ಕೇಳಿದಾಗ PU ಬೋರ್ಡ್ದವರು ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು, 2023-24ಕ್ಕೆ ನಾವು ಸಿಲೆಬಸ್ಸನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ, ಇದರ ಇನ್ಫಾರ್ಮೇಷನ್ನ KEA ಅವರಿಗೆ ಕೊಟ್ಟಿದ್ದೀವಿ. KEA ಅವರು ಅದರ ಮೇಲೆ ಕ್ವಶನ್ ತೆಗೆದಿಲ್ಲ ಅಂದರೆ ನಾ ಏನು ಮಾಡಬೇಕು? ಸೊ ಬಟ್ ಒಂದು ಮಾತ್ರ ಕರೆ, ಈ ವಿಷಯ ಇಲ್ಲಿಗೆ ನಿಲ್ಲೋದಿಲ್ಲ. ಈ ವಿಷಯವನ್ನು ಯಾರೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಆದರೆ 27ರ ತನಕ ವೇಟ್ ಮಾಡೋಣಂತೆ. ಯಾಕಂದರೆ 27ರ ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಏನು ರಿಪ್ಲೈ ಬರ್ತದೆ KEA ಅವರ ಕಡೆಯಿಂದ ವೇಟ್ ಮಾಡೋಣಂತೆ. ನಮ್ಮ ಎಲ್ಲ ಕೆಮಿಸ್ಟ್ರಿ ಫೋರಮ್ ಇರ್ಬೋದು, ಫಿಸಿಕ್ಸ್ ಫೋರಮ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಫೋರಮ್ ಇರ್ಬೋದು, ಬಯಾಲಜಿ ಫೋರಮ್ ಇರ್ಬೋದು, ಅವರು ಕೂಡ ಕೋರ್ಟಿಗೆ ಹೋಗೋದು ಕೂಡ ರೆಡಿ ಇದ್ದಾರೆ. ಸೊ ಎಲ್ಲ ಡಿಸ್ಕಷನ್ಗಳು ನಿನ್ನೆಯ ದಿನ ನಡೆದಿದೆ. ಸೊ ಆದರೆ 27ರ ತನಕ ವೇಟ್ ಮಾಡಿಬಿಟ್ಟು ಮುಂದಿನ ಒಂದು ಡಿಸಿಷನ್ ನಮ್ಮದು ಏನಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ 27ರೊಳಗೆ ಅವ್ರ ಆನ್ಸರ್ನ ಕೊಡಲೇಬೇಕು. ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣಂತೆ. ಕೊಡಲಿಲ್ಲ ಅಂತಂದರೆ ಸೊ ಡೆಫಿನೆಟ್ಲಿ ನಾವು ಆನ್ಸರಿಗೆ ಬಿಡೋದಿಲ್ಲ. ಆನ್ಸರ್ ಸಿಗೋ ತನಕ ನಾವು ಬಿಡೋದಿಲ್ಲ. ಫೈನಲಿ ರಿಮೆಂಬರ್, ಜಸ್ಟಿಸ್ ಫಾರ್ KCET ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.